ಕೊಲೆಗೂ ಮುನ್ನ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಬಂದಿದ್ರು. ಕೊಲೆಗೂ ಮುನ್ನ ಪವಿತ್ರ ಆಗಮಿಸಿದ್ರು. ಸಾವಿಗೂ ಮುನ್ನ ಚಿತ್ರಹಿಂಸೆಯನ್ನ ಈ ಕೇಡಿ ಗ್ಯಾಂಗ್ ಕೊಟ್ಟಿತ್ತು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡಿ ಬಂದಿದ್ರು ದರ್ಶನ್ ಹಾಗೂ 10 ಜನ ಆರೋಪಿಗಳಿಂದ ರೇಣುಕಾಸ್ವಾಮಿಯ ಮೇಲೆ ನಾನಾ ರೀತಿಯ ಹಲ್ಲೆಗಳನ್ನ ಮಾಡಲಾಯಿತು. ಆರೋಪಿಗಳ ಈ ವಿಕೃತಿಯನ್ನ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಸಾವಿಗೂ ಮುನ್ನ ಯಾವ ರೀತಿಯ ಚಿತ್ರಹಿಂಸೆಯನ್ನ ಈ ಕೇಡಿ ಗ್ಯಾಂಗ್ ಕೊಟ್ಟಿತ್ತು ಅಂತಂದ್ರೆ ಪೊಲೀಸರೇ ಖುದ್ದು ಶಾಕ್ ಆಗಿದ್ದಾರೆ. ಇಂಥ ಚಿತ್ರಹಿಂಸೆಯನ್ನ, ಇಂಥ ವಿಕೃತಿಯನ್ನು ಕೂಡ ಯಾರಾದ್ರೂ ಮೆರಿಬಹುದಾ? ಅದು ದರ್ಶನ್ ಅಂತವರು ಇಂಥ ವಿಕೃತಿಯನ್ನ ಮೆರಿಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರೇ ಖುದ್ದು ಶಾಕ್ ಆಗಿದ್ದಾರೆ. ತನಿಖೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗಿದೆ, ಸಾಕಷ್ಟು ವಿಚಾರಗಳು ಬಯಲಾಗಿದೆ. ಇನ್ನೇನು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ. ಪ್ರತಿಯೊಂದು ಅಂಶಗಳು ಕೂಡ ಈ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಬಹಳ ಮುತುವರ್ಜಿಯನ್ನ ವಹಿಸಿ, ಬಹಳ ಕಾಳಜಿಯನ್ನ ವಹಿಸಿ ಮಾಡ್ತಾ ಇದ್ದಾರೆ. ಪವಿತ್ರ ಗೌಡ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಮಾಡಿತ್ತು ಈ ಡಿ ಗ್ಯಾಂಗ್. ಕಾಲನ್ನ ಹಿಡಿದು ಬೇಡಿಕೊಳ್ಳಲು ಬಂದಿದ್ದಾನೆ ರೇಣುಕಾಸ್ವಾಮಿ. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಹಲ್ಲೆ ಮಾಡಿದ್ದಾರೆ. ನರಳಾಗ್ತಾ ಇದ್ದಂತ ರೇಣುಕಾಸ್ವಾಮಿಯನ್ನ ನೋಡ್ತಾ ನಿಂತಿದ್ರು ಪವಿತ್ರ ಗೌಡ. ಆ ಸಂದರ್ಭದಲ್ಲಿ ಕಾಲ್ ಹಿಡಿದು ಕ್ಷಮೆ ಕೇಳುವಂತ ನಟ ದರ್ಶನ್ ಆವಾಜ್ ಹಾಕಿದ್ದಾರೆ. ಚಪ್ಪಲಿಯಿಂದ ರೇಣುಕಾಸ್ವಾಮಿಯ ಮೇಲೆ ಪವಿತ್ರ ಗೌಡ ಈ ಸಂದರ್ಭದಲ್ಲಿ ಹಲ್ಲೆಯನ್ನ ಕೂಡ ಮಾಡಿದ್ರು. ಪವಿತ್ರ ಗೌಡ ಕಾಲ್ ಹಿಡಿದು ಕ್ಷಮೆ ಕೇಳು ಅಂತ ಈ ಕೇಡಿ ಗ್ಯಾಂಗ್ ಹೇಳಿತ್ತು. ದರ್ಶನ್ ಕೂಡ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲೇ ನಿಂತಿದ್ರು. ಅದಷ್ಟೇ ಅಲ್ಲ, ಪವಿತ್ರ ಗೌಡ ಈ ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಪ್ರೇರೇಪಣೆಯನ್ನ ಕೂಡ ಕೊಟ್ಟಿದ್ರು. ಕಿಲ್ ಹಿಮ್ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು ಅನ್ನುವಂಥ ಅಂಶಗಳು ಈಗ ತನಿಖೆಯ ಸಂದರ್ಭದಲ್ಲಿ ಒಂದೊಂದಾಗೆ ಬಯಲಾಗ್ತಾ ಇದೆ. ಅದಷ್ಟೇ ಅಲ್ಲ, ಚಪ್ಪಲಿಯಿಂದಲೂ ಕೂಡ ಹಲ್ಲೆಯನ್ನ ಮಾಡಿದ್ರು. ಆಕೆಯ ಕಾಲನ್ನ ಹಿಡಿದು ಕ್ಷಮೆ ಕೇಳು, ನೀನು ಈ ರೀತಿಯಾಗಿ ಮೆಸೇಜ್ ಅನ್ನ ಮಾಡಿದ್ಯಾ, ಚಿತ್ರಹಿಂಸೆಯನ್ನ ಕೊಟ್ಟಿದ್ಯಾ, ತೊಂದರೆಯನ್ನ ಕೊಟ್ಟಿದ್ಯಾ, ಕಿರುಕುಳ ಕೊಟ್ಟಿದ್ಯಾ, ಹಾಗಾಗಿ ಪವಿತ್ರ ಗೌಡ ಕ್ಷಮೆ ಕೇಳಬೇಕು, ಕಾಲ್ ಹಿಡಿದು ಕ್ಷಮೆ ಕೇಳಬೇಕು ಅನ್ನುವಂಥ ಮಾತನ್ನ ಈ ಡಿ ಗ್ಯಾಂಗ್ ಹೇಳುತ್ತೆ. ಆ ಸಂದರ್ಭದಲ್ಲಿ ಆತ ಕಾಲ್ ಹಿಡಿದು ಕ್ಷಮೆಯನ್ನ ಕೂಡ ಕೇಳೋದಕ್ಕೆ ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಚಪ್ಪಲಿಯಿಂದ ಪವಿತ್ರ ಗೌಡ ಆತನಿಗೆ ಹೊಡೆದಿದ್ರು, ಹಲ್ಲೆಯನ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ತನಿಖೆಯ ಸಂದರ್ಭದಲ್ಲಿ ಬಯಲಾಗ್ತಾ ಇರುವಂಥ ಒಂದಷ್ಟು ಅಂಶಗಳು ಗಮನಿಸ್ತಾ ಇದ್ದೀವಿ. ಯಾವೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಅಂದರೆ ಖುದ್ದು ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿರುವಂಥ ಡೀಟೇಲ್ಸ್. ಪೊಲೀಸರಿಗೂ ಕೂಡ ಈ ತನಿಖೆ ಸಂದರ್ಭದಲ್ಲಿ, ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಕ್ರೌರ್ಯತೆ ಯಾವ ರೀತಿಯಾಗಿ ಮೆರೆದಿದ್ರು ಅದೆಲ್ಲವನ್ನು ಕೂಡ ಗೊತ್ತಾದಂಥ ಸಂದರ್ಭದಲ್ಲಿ ಪೊಲೀಸರೇ ಖುದ್ದು ಶಾಕ್ ಆಗಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಒಂದಷ್ಟು ಸ್ಫೋಟಕ ಎವಿಡೆನ್ಸ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಇನ್ನೇನು 2 ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ. ಆ ನಿಟ್ಟಿನಲ್ಲಿ ಚಾರ್ಜ್ ಶೀಟನ್ನು ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧಪಡಿಸಿಕೊಳ್ಳಲಾಗಿದೆ. ಕೊನೆಯ ಒಂದಷ್ಟು ಎವಿಡೆನ್ಸ್ಗಳಾಗಿರ್ಬೋದು, ಅದರ ಜೊತೆಯಲ್ಲಿ ಒಂದಷ್ಟು ರಿಪೋರ್ಟ್ಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬಂದಿದೆ. ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಖುದ್ದು ಆಯುಕ್ತರೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಮುತುವರ್ಜಿಯನ್ನ ಕೂಡ ವಹಿಸಿ ಚಾರ್ಜ್ ಶೀಟ್ ಅನ್ನು ಕೂಡ ಓದಿದ್ದಾರೆ. ಮರ್ಮಾಂಗದ ಮೇಲೆ ನಟ ದರ್ಶನ್ ಹಲ್ಲೆಯನ್ನ ಮಾಡಿದ್ದಾರೆ. ಮರ್ಮಾಂಗಕ್ಕೆ ಹೊಡೆದಿದ್ದರಿಂದಲೇ ರೇಣುಕಾಸ್ವಾಮಿಯ ಪ್ರಾಣ ಹೋಯ್ತಾ? ಪೊಲೀಸರ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಅಂಶಗಳು ಬೆಳಕಿಗೆ ಬಂದಿದೆ. ಈ ಅಂಶಗಳು ಬೆಚ್ಚಿ ಬೀಳಿಸುತ್ತೆ. ಚಾರ್ಜ್ ಶೀಟ್ ನಲ್ಲಿ ಡೆವಿಲ್ ಗ್ಯಾಂಗ್ನ ಕ್ರೂರತೆಯ ಬಗ್ಗೆ ಉಲ್ಲೇಖ ಆಗಿದೆ. ಇಂಚಿಂಚು ಮಾಹಿತಿಗಳು ಅದರಲ್ಲಿದೆ. ಚಾರ್ಜ್ ಶೀಟ್ ಸಲ್ಲಿಕೆಗೂ ಮುನ್ನ ಸ್ಫೋಟಕ ಅಂಶಗಳು ಈಗ ಬೆಳಕಿಗೆ ಬರ್ತಾ ಇದೆ. ದರ್ಶನ್ ಆತನ ಮರ್ಮಾಂಗಕ್ಕೆ ಒದ್ದಿದ್ರು. ಈ ಹಿಂದೆ ಲಭ್ಯ ಆದಂಥ ಫೋಟೋಗಳನ್ನು ಗಮನಿಸಿದ್ರೆ ಯಾವ ರೀತಿಯ ಕ್ರೌರತೆಯನ್ನ ಈ ಡಿ ಗ್ಯಾಂಗ್ ಮಾಡಿತ್ತು ಅನ್ನೋದನ್ನ ಗಮನಿಸ್ತಾ ಇದ್ವಿ. ಅದರಲ್ಲಿ ಮರ್ಮಾಂಗಕ್ಕೆ ಒದ್ದಿರೋದ್ರಿಂದಲೇ ಪ್ರಾಣ ಹೋಯ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈಗ ಗೊತ್ತಾಗ್ತಾ ಇರುವಂಥ ಅಂಶಗಳು ಅಂತಂದ್ರೆ ದರ್ಶನ್ ಆತನ ಮರ್ಮಾಂಗಕ್ಕೆ ಒದ್ದಿದ್ರು, ಕಾಲಿನಲ್ಲಿ ಒದ್ದಿದ್ರು ಅನ್ನುವಂಥ ಅಂಶವು ಕೂಡ ಬಯಲಾಗ್ತಾ ಇದೆ. ಆ ಫೋಟೋಗಳು ಈ ಹಿಂದೆ ಒಂದಷ್ಟು ಲಭ್ಯ ಆಗಿತ್ತು. ಪ್ರಶ್ನೆಗಳು ಕಟ್ಟಾಗಿ ಹೋಗಿರುವಂಥದ್ದಾಗಿರ್ಬೋದು, ಅಥವಾ ರಕ್ತಸಿಕ್ತವಾಗಿರುವಂಥ ದೇಹ ಆಗಿರ್ಬೋದು, ಇದೆಲ್ಲ ಫೋಟೋಗಳು ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯತೆ ಏನು ಅನ್ನೋದು ಗೊತ್ತಾಗಿತ್ತು. ಅದಕ್ಕೆ ಕಾರಣ ಯಾರು ಅನ್ನುವಂಥ ಪ್ರಶ್ನೆಗಳು ಇತ್ತು. ಯಾರು ಅಂತ ಕ್ರೌರ್ಯತೆಯನ್ನು ಮಾಡಿರೋದು, ಮರ್ಮಾಂಗಕ್ಕೆ ಒದ್ದಿರೋರು ಯಾರು, ಆ ರೀತಿಯಾಗಿ ಒದ್ದಿರುವಂಥವ್ರು ಯಾರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡಿತ್ತು. ಆದರೆ ಈಗ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಆ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕಿದೆ. ಮರ್ಮಾಂಗಕ್ಕೆ ಒದ್ದಿದ್ದರಿಂದಲೇ, ಮರ್ಮಾಂಗಕ್ಕೆ ಹೊಡೆದಿದ್ದರಿಂದಲೇ ರೇಣುಕಾಸ್ವಾಮಿಯ ಹತ್ಯೆ ಆಯಿತು, ಆತ ಮೃತಪಟ್ಟ ಅನ್ನುವಂಥ ಮಾಹಿತಿಗಳು ಈಗ ಪೊಲೀಸರಿಗೂ ಕೂಡ ತನಿಖೆ ಸಂದರ್ಭದಲ್ಲಿ ಲಭ್ಯ ಆಗಿರೋದು. ಅದು ಒದ್ದಿರೋದು, ಅದು ಹೊಡೆದಿರೋದು ದರ್ಶನ್ನೇ ಅನ್ನುವಂಥ ಮಾಹಿತಿಯನ್ನ ಕೂಡ ಈಗ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಒಂದಷ್ಟು ಬಾಯಿ ಬಿಡಿಸಿದ್ದಾರೆ.
ಜೊತೆಗೆ ಒಂದಷ್ಟು ಸ್ಫೋಟಕ ಎವಿಡೆನ್ಸ್ ಅನ್ನ ಕೂಡ ಈಗ ಕಲೆ ಹಾಕಿದ್ದಾರೆ ಪೊಲೀಸರು. ಬಟ್ಟೆ ಆಗಿರ್ಬೋದು, ಶೂ ಆಗಿರ್ಬೋದು, ಜೊತೆಗೆ ಬೆಲ್ಟ್ ಆಗಿರ್ಬೋದು. ಅದರ ಜೊತೆಯಲ್ಲಿ ಕಾರಣ ಏನು, ಕೊಲೆಗೆ ಕಾರಣ ಏನು ಅಂತಂದ್ರೆ ಪವಿತ್ರ ಗೌಡ ಈ ರೀತಿಯಾಗಿ ಕಿಲ್ ಹಿಮ್ ಅನ್ನುವಂಥ ಪ್ರೇರಣೆಯನ್ನ ಕೊಟ್ಟಿದ್ದು, ಆತನನ್ನ ಸಾಯಿಸ್ಬಿಡಿ ಅನ್ನುವಂಥದ್ದನ್ನ ಹೇಳಿರೋದು. ಆ ಕಾರಣಕ್ಕಾಗಿ ಆತನ ಮೇಲೆ ಚಿತ್ರಹಿಂಸೆಯನ್ನ ಮಾಡಿ ಕೊಲೆಯನ್ನ ಮಾಡಿದೆ ಈ ಡಿ ಗ್ಯಾಂಗ್ ಅನ್ನೋದು ಈಗ ಒಂದಷ್ಟು ಅಂಶಗಳು ಗೊತ್ತಾಗ್ತಾ ಇರೋದು. ಈ ಕ್ರೌರ್ಯದ ದರ್ಶನ ಒಂದಷ್ಟೇ ಆಗ್ತಾ ಇದೆ. ಇನ್ನೇನು ಚಾರ್ಜ್ ಶೀಟ್ನಲ್ಲೂ ಕೂಡ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಅದೇನೇನು ಶಾಕಿಂಗ್ ಎವಿಡೆನ್ಸ್ಗಳಾಗಿರ್ಬೋದು ಅಥವಾ ಸ್ಫೋಟಕ ಮಾಹಿತಿಗಳು ಬಯಲಾಗುತ್ತೋ ಕಾದು ನೋಡಬೇಕು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಕಾರ್ಯಪ್ರವೃತ್ತರಾಗಿ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ತನಿಖೆ ಸಂದರ್ಭದಲ್ಲಿ ಲಭ್ಯ ಆದಂಥ ಒಂದಷ್ಟು ಡೀಟೇಲ್ಸ್ಗಳನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಖುದ್ದು ಪೊಲೀಸರಿಗೆ ಶಾಕ್ ಆಯ್ತಂತೆ. ಇಂಥ ಕ್ರೌರ್ಯತೆಯನ್ನು ಕೂಡ ಯಾರಾದರೂ ಮಾಡಿ ಕೊಲೆಯನ್ನು ಮಾಡಬಹುದಾ ಅನ್ನುವಂಥ ನಿಟ್ಟಿನಲ್ಲೂ ಪೊಲೀಸರೇ ಖುದ್ದು ಶಾಕ್ ಆಗಿದ್ರು ತನಿಖೆ ಸಂದರ್ಭದಲ್ಲಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕೆರಳಿದ್ರಂತೆ. ಚಪ್ಪಲಿಯಿಂದ ಥಳಿಸಿ ತನ್ನ ಸಿಟ್ಟನ್ನ ತೀರಿಸಿಕೊಂಡಿದ್ದಾರೆ ಪವಿತ್ರ ಗೌಡ. ಅಷ್ಟಕ್ಕೆ ಸುಮ್ಮನಾಗಿದ್ದಿದ್ರೆ ಕೊಲೆ ನಡೀತಾ ಇರಲಿಲ್ಲ. ರೇಣುಕಾ ಸ್ವಾಮಿ ಕೊಲೆ ಹಂತಕ್ಕೆ ಹೋಗ್ತಾನೆ ಇರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಏನು, ಕೊಲೆ ಹಂತಕ್ಕೆ ಹೋಗೋದಕ್ಕೆ ಕಾರಣ ಏನು? ಪವಿತ್ರ ಗೌಡ ಸಿನಿಮಾ ಸ್ಟೈಲ್ನಲ್ಲೇ ಕಿಲ್ ಹಿಮ್ ಅಂತ ಆಜ್ಞೆಯನ್ನ ಕೊಟ್ಟಿದ್ರು. ಇದೇ ಕಾರಣಕ್ಕೆ ರೊಚ್ಚಿಗೆದ್ದು ಹಲ್ಲೆಯನ್ನ ಮಾಡಿರೋದು ದರ್ಶನ್. ಚಾರ್ಜ್ ಶೀಟ್ ನಲ್ಲಿ ಇಂಥ ಸ್ಫೋಟಕ ಅಂಶಗಳು ಈಗ ಉಲ್ಲೇಖ ಆಗಿದೆ. ಪೊಲೀಸರು ಇದೆಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಶೆಡ್ ನಲ್ಲಿ ಇರಿಸಲಾಗಿತ್ತು. ಆ ನಂತರ ಪವಿತ್ರ ಗೌಡ ಎಂಟ್ರಿ ಆಗುತ್ತೆ. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನ ನೋಡಿದಂತ ಪವಿತ್ರ ಗೌಡ ಕೆರಳಿ ಕೆಂಡ ಆಗ್ತಾರೆ. ಈತ ನನಗೆ ಮೆಸೇಜ್ ಮಾಡ್ತಾ ಇದ್ದ, ಮಾನಸಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಹೇಳಿ ಕೆರಳಿ ಕೆಂಡ ಆಗ್ತಾರೆ. ಅದಷ್ಟೇ ಅಲ್ಲ, ಆತನ ಮೇಲೆ ಹಲ್ಲೆಯನ್ನು ಕೂಡ ನಡೆಸ್ತಾರೆ. ಅಲ್ಲಿಗೆ ಸುಮ್ಮನಾಗಿಲ್ಲ. ಆ ನಂತರದಲ್ಲಿ ಹಲ್ಲೆಯನ್ನ ಇವರೆಲ್ಲರೂ ಡಿ ಗ್ಯಾಂಗ್ ಸೇರಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಿಲ್ ಹಿಮ್ ಹಿಂದ್ಗಡೆಯಿಂದ ನಿಂತ್ಕೊಂಡು ಕಿಲ್ ಹಿಮ್ ಅನ್ನುವಂಥ ಆಜ್ಞೆಯನ್ನು ಕೂಡ ಪವಿತ್ರ ಗೌಡ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಪೊಲೀಸರೇ ಖುದ್ದು ಮೆನ್ಷನ್ ಮಾಡಿದ್ದಾರೆ.